ನೀವು ಯಾವಾಗಲಾದರೂ ಆಲೂಗಡ್ಡೆ ಯೂಸ್ ಮಾಡಿಕೊಂಡು ಪೂರಿ ಮಾಡಿದ್ದೀರಾ? ಹಾಗಾದರೆ ಈ ರೆಸಿಪಿ ಅಂತೂ ಒಂದ್ಸರಿ ನೀವು ಟ್ರೈ ಮಾಡಲೇಬೇಕು. ಮಕ್ಕಳಂತೂ ಬರೀ ಪೂರಿನೇ ತಿಂದ್ಬಿಡ್ತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಹಾಗಾದರೆ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಮೊದಲು ಒಂದು ಬೌಲ್ಗೆ ರವೆ ಹಾಗೂ ಬಿಸಿನೀರನ್ನ ಹಾಕಿ ಮಿಕ್ಸ್ ಮಾಡಿ 10 ನಿಮಿಷ ನೆನೆಯೋದಕ್ಕೆ ಬಿಡಿ. ಇದು ಚೆನ್ನಾಗಿ ಸಾಫ್ಟಾಗಿ ನೆಂದಿರುತ್ತೆ. ಈಗ ಇದಕ್ಕೆ ಬೇಯಿಸಿದ ಆಲೂಗಡ್ಡೆ, ಚಿಲ್ಲಿ ಫ್ಲೇಕ್ಸ್, ಅರಿಶಿಣದ ಪುಡಿ, ಓಂಕಾಳು, ಕಸೂರಿ ಮೇಥಿನ ಕ್ರಷ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ನೀವು ಪೌಡರ್ ಮಾಡ್ಕೊಂಡು ಹಾಕೊಬಹುದು. ಸಣ್ಣಗೆ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 2 ಕಪ್ ಗೋಧಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡಿ ಈಗ ಸ್ವಲ್ಪ ನೀರನ್ನು ಹಾಕೊಂಡು ಸ್ವಲ್ಪನೇ ಕಲಿಸ್ಕೊಳ್ತಾ ಬರಬೇಕು. ಈಗ ಎಣ್ಣೆ ಹಾಕಿ ನಾದ್ಕೊಂಡು ಚೆನ್ನಾಗಿ ಪೂರಿಯನ್ನು ಲಟ್ಟಿಸಿ ಕಾದ ಎಣ್ಣೆಯಲ್ಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಡೀಪ್ ಫ್ರೈ ಮಾಡಿದ್ರೆ ಇದು ರೆಡಿ ಆಗುತ್ತೆ. ಇದನ್ನ ನೀವು ವೆಜ್ ಕುರ್ಮಾ ಅಥವಾ ನಾನ್ ವೆಜ್ ಗ್ರೇವಿ ಜೊತೆ ಸರ್ವ್ ಮಾಡ್ಬೋದು.